ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗ ನನಗಿಂತ ಮುಂಚೆನೇ ಎದ್ಬಿಟ್ಟು ನಾನು ಎಬ್ರಿಸೋಕ್ಕೆ ಟ್ರೈ ಮಾಡಿದೆ. ನಾನು ಎದ್ದೊಳ್ಳಿಲ್ಲ, ಫುಲ್ ರೆಸ್ಟಲ್ಲಿದ್ದೆ ನಾನು ಆ್ಯಕ್ಚುಲಿ. ಅದಾದಮೇಲೆ ಅವನೇ ಎದ್ಬಿಟ್ಟು ಕಟನೆಲ್ಲ ರಿಮೂವ್ ಮಾಡಿ ನಾನು ತುಂಬ ಸರಿ ಎಬ್ರಿಸೋಕ್ಕೆ ಟ್ರೈ ಮಾಡಿದೆ. ರೆಸ್ಟ್ ಮಾಡ್ತಿದ್ದೆ ನಾನು ಆ್ಯಕ್ಚುಲಿ, ಎದ್ದೊಳ್ಳಿಲ್ಲ. ಅದಾದಮೇಲೆ ನನ್ನ ಮಗ ಅಮ್ಮ ಎದ್ದೋಳು ಪಾರ್ಕಿಗೆ ಹೋಗಬೇಕು ಬೇಗ ಅಂತ ಹೇಳ್ಬಿಟ್ಟು ನನ್ನನ್ನು ಬಲವಂತ ಮಾಡಿ ಎಬ್ರಿಸ್ಕೊಂಡ. ನಾನು ಕೆಲವು ಕ್ಲಿಪ್ಸ್ಗಳು ಬಿಸಿನೀರು ಕುಡಿದಿದ್ದು ಯಾವುದೂ ತೊಗೊಳಕ್ಕಾಗಲಿಲ್ಲ. ಪಾರ್ಕಿಗೆ ಬಂದ್ವಿ. ನಾನು ನನ್ನ ಫ್ರೆಂಡ್ಸು ಬರ್ತೀನಿ ಅಂತ ಹೇಳಿದರು, ಕಾಲ್ ಮಾಡ್ಕೊಂಡ್ಬಂದಿದ್ರು. ಸೊ ತುಂಬ ದಿನ ಆಗಿತ್ತು ಮೀಟ್ ಆಗಿರಲಿಲ್ಲ ನಾನು ನನ್ನ ಫ್ರೆಂಡ್ಸು. ಸೊ ಹಂಗಾಗಿ ನನ್ನ ಫ್ರೆಂಡ್ ಬಂದಿದ್ದರು, ಅವ್ರ ಜೊತೆ ಕೂತ್ಕೊಂಡು ತುಂಬ ದಿನ ಆಗಿತ್ತು ಮಾತಾಡಿ. ಸೊ ಪೀಸಾಗಿತ್ತು ಪ್ಲೇಸು, ಮತ್ತು ಗಾಳಿನ ತುಂಬ ನ್ಯಾಚುರಲ್ ಆಗಿತ್ತಲ್ಲ. ಸೊ ಹಂಗಾಗಿ ಮಾತಾಡ್ಕೊಂಡು ಪಾರ್ಕಲ್ಲೆಲ್ಲ ಓಡಾಡ್ಕೊಂಡು ಹೋಗಬೇಕು ಅಂತ ಬಂದ್ವಿ. ತುಂಬ ದಿನ ಆಗಿತ್ತು ಪಾರ್ಕಿಗೆ ಬಂದಿರಲಿಲ್ಲ ಇಲ್ಲಿ. ಅವರು ಕೂಡ ನೋಡಿರಲಿಲ್ಲ ಪಾರ್ಕು ಅಂತ ಹೇಳಿದರು. ಸೊ ಹಂಗಾಗಿ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಕರೆದಿದ್ದೆ, ಬಂದಿದ್ದರು. ಅಲ್ಲೆಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ನಮ್ಮದು ಕೂಡ ಅಲ್ಲಿ ಶಟ್ಲ್ ಕಾಕ್ ಆಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ತಗೊಬರೋಕ್ಕಾಗಲಿಲ್ಲ ಅರ್ಜೆನ್ಸಿಲಿ. ನನ್ನ ಮಗನು ಮತ್ತು ನನ್ನ ಫ್ರೆಂಡ್ ಮಗನೂ ಅಷ್ಟೇ, ಅವರಿಬ್ಬರು ಜೊತೆಲಿ ಮುಂದೆನೇ ಹೋಗ್ತಾಯಿದ್ರು. ಮತ್ತು ಅಲ್ಲೆಲ್ಲ ಅಂದರೆ ಅಲ್ಲಿ ವೆದರ್ ಬಂದುಬಿಟ್ಟು ತುಂಬ ಬಿಸಿಲಿರಲಿಲ್ಲ, ಹಂಗಂತ ಸನ್ರೈಸ್ ಆಗಿದ್ದು ತುಂಬ ಹೊತ್ತಾಗಿರಲಿಲ್ಲ. ವೆದರ್ ತುಂಬ ಚೆನ್ನಾಗಿತ್ತು, ಮತ್ತು ಅಲ್ಲಿನ ಪ್ಲೇಸು ಕೂಡ ಅಷ್ಟೇ ನೋಡೋಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅದಾದ ನಂತರ ನಾನು ನನ್ನ ಫ್ರೆಂಡು ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ಕೆಲವು ಕ್ಲಿಪ್ಸ್ಗಳು ತೊಗೊಂಡ್ವಿ. ಬಟ್ ಅದನ್ನು ಸೊ ಅದಾದಮೇಲೆ ಅಲ್ಲೊಂದು ನಾಯಿ ಮರಿ ಬಂದಿತ್ತು, ಅದು ಹತ್ತಿರ ಬಂದು ಮತ್ತೆ ಹೊಡೋಯ್ತು. ಚೆನ್ನಾಗಿತ್ತು ಅದು ಕ್ಯೂಟಾಗಿ. ಸೊ ಹಂಗೆ ಅಲ್ಲಿನ ವ್ಯೂ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಕೆಲವು ವಿಡಿಯೋ ಕ್ಲಿಪ್ಗಳನ್ನ ತೊಗೊಂಡ್ವಿ. ಬಟ್ ಹೋಗಿದ್ದಕ್ಕೂ ವರ್ತ್ ಅನ್ನಿಸ್ತು, ಕೂತ್ಕೊಂಡು ಮಾತಾಡಿಕೊಂಡು ವೀಕ್ಲಿ ಒಂದ್ಸಲ. ನನ್ನ ಮಗ ಕೂಡ ಆ ಟೈಮಲ್ಲಿ ಕೆಲವು ಕ್ಲಿಪ್ ಬೇಕು ಅಂತ ಫೋಟೋಸ್ ಎಲ್ಲ ತೊಗೊಂಡು ಸರಿ ಟೈಮ್ ಆಯಿತು ಅಂತೇಳಿ ಮನೆಗೆ ಹೊರಟ್ವಿ. ಮನೆಗೆ ಇನ್ನೇನು ಹತ್ತಿರ ಮನೆಗೆ ಬಂದುಬಿಟ್ಟು ಒಂದು ಗ್ಲಾಸು ಕಾಫಿ ಟೀ ಕುಡಿದ್ಬಿಟ್ಟು, ಮತ್ತು ಅಲ್ಲಿ ಮನೆಯಲ್ಲಿ ನನಗೆ ಫೇವ್ರೆಟ್ ಸ್ಪಾಟ್ ಇದೆ, ಫಿಶ್ ಟ್ಯಾಂಕ್ ಇದೆ. ಫಿಶ್ ಟ್ಯಾಂಕ್ ಪಕ್ಕ ಕೂತ್ಕೊಂಡು ಆ ಫಿಶ್ಶಿಗೆ ಒಂದು ಸ್ವಲ್ಪ ಫುಡ್ ಗಿಡ್ಡೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ನನಗೆ ಟೈಮ್ ಸಿಗಲಿಲ್ಲ, ನಾನು ಡ್ಯೂಟಿಗೆ ಹೋಗ್ಬಿಟ್ಟೆ. ಡ್ಯೂಟಿಗೆ ಹೋಗಿದ ನಂತರ ಮಧ್ಯಾಹ್ನಕ್ಕೆ ಕೆಲವು ಕ್ಲಿಪ್ಸ್ಗಳು ನಾನು ತಗೊಳಕ್ಕಾಗಲಿಲ್ಲ. ಸೊ ಸಂಜೆ ಟೈಮ್ ಆಗಿತ್ತು, ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕಾಗಿತ್ತು. ಸೊ ಆಲ್ಮೋಸ್ಟ್ 8:30 9 o'clock ಆಗಿತ್ತು. ನಮ್ಮ ಅಕ್ಕನ ಮನೆಗೆ ಹೊರಟು ನನ್ನ ಮಗ ಮತ್ತು ಅಲ್ಲಿ ನನ್ನ ಮಗಂದು ಬ್ಯಾಗು ಮತ್ತು ಲಂಚ್ ಬ್ಯಾಗ್ ಅಲ್ಲೇ ಉಳ್ಕೊಂಬಿಟ್ಟಿತ್ತು ಸ್ಯಾಟರ್ಡೇದು. ಸೊ ಹಂಗೆ ತೊಗೊಂಡು ಮಾತಾಡ್ಸ್ಕೊಂಡು ಬರಬೇಕು ಅಂತ ನಮ್ಮ ಅಕ್ಕನ ಮನೆಗೆ ಹೊರಟೆ. ಸೊ ಹೋದೆ, ಮತ್ತು ಚಿಕ್ಕಪೇಟೆಯಲ್ಲಿ ಕೆಲವು ಐಟಮ್ಗಳು ತೊಗೊಂಡಿದ್ದೆ ಅಂತ ಹೇಳಿದ್ದು, ಅದನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಹೋದೆ. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಹೋಗ್ತೀನಿ, ಕೇಳ್ತೀನಿ ಯಾವ ಥರ ಇರುತ್ತೆ. ಎಷ್ಟೊತ್ತಿಗೆ ಬಂದೆ? ಟ್ಯೂಷನ್ ಇತ್ತ ಇವತ್ತು? ಎಷ್ಟೊತ್ತಿಗೆ? 3 ಗಂಟೆಯಿಂದ 6 ಗಂಟೆ ತನಕ. ಹೌದಾ? ದಿಸ್ ಈಸ್ ಮೈ ಡೆವಿಲ್. ಏನಂದೆ ನೀನು ಬರ್ತೀನಿ ಅಂತ ಫೋನ್ ಮಾಡ್ತೀನಿ ಅಂತ ತಾನೆ ನೀನು? ಯಾಕೆ ಫೇಸ್ ರಿವೀಲ್ ಮಾಡಿದ್ವು ನೀನು? ಯಾಕೆ ಫೋನ್ ಮಾಡ್ಲಿಲ್ಲ ಅಷ್ಟೇ ನೀನು? ಫೋನ್ ಮಾಡ್ಲಿಲ್ಲ? ಏನ್ ಫೋನ್ ಮಾಡಿಲ್ಲ? ಯಾಕೆ ಫೋನ್ ಮಾಡ್ಲಿಲ್ಲ? ಬರ್ಬೇಕಾದ್ರೆ ಯಾಕೆ ಏನೋ ತಗೋಬರೋದಿತ್ತಾ? ಏನಾಯ್ತು ನೀನು ಯಾಕೆ ಬರ್ಲಿಲ್ಲ ಅಷ್ಟೇ, ಯಾಕೆ ಮಾಡ್ಲಿಲ್ಲ ಅಷ್ಟೇ. ಏನದು ಎಲ್ಲ ಮಿಕ್ಸ್ ಮಾಡಿ ಏನೇನೋ ಮಾಡ್ತಿರೋ ಕಂಡ್ರಲ್ಲ. ರೆಮಿಡಿ ಏನಾದ್ರು ಹೇಳ್ರ, ಅಪ್ಲೋಡ್ ಮಾಡೋಣ ಯೂಟ್ಯೂಬಲ್ಲಿ. ಇದು ಯಾಕೆ ಬರ್ಲಿಲ್ಲ ಅಷ್ಟೇ ಹೇಳ್ರಿ, ಯಾಕೆ ಫೋನ್ ಮಾಡ್ಲಿಲ್ಲ ನಮಗೆ? ಲಕ್ಷ್ಮಿ ಮೇಡಮ್ ಹಾಯ್ ಮಾಡ್ರಿ ಬ್ಲಾಗಿಗೆ ಒಂದು. ಯಾಕೆ ಫೋನ್ ಮಾಡ್ಲಿಲ್ಲ ನನಗೆ? ನಾನು ಬ್ಲೂ ಬುಕ್ ತರ ಕೇಳ್ಬೇಕಿತ್ತು. ಬ್ಲೂ ಬುಕ್. ಅಯ್ಯೋ ಸಾರಿ ಕಣ, ನನ್ ದೇವಣ್ಣ, ಅದಕ್ಕೆ ನಾನೇನೋ ಬರಲ್ವಾ ಅನ್ನೋದು ಕೇಳೋದಕ್ಕೋಸ್ಕರ ಮಾಡಿದ್ದೆ ಅಂತ ಅನ್ಕೊಂಡು. ಹೋಗ್ಲಿ ಬಿಡು, ಅದು ಯಾಕೆ ತಲೆ ಬಂದಿಲ್ಲ. ನಾಳೆ ಟೆಸ್ಟ್ ಬರೆಯೋದು ನಾನು ಬ್ಲೂ ಬುಕ್ ನಾಳೆ ಬೆಳಿಗ್ಗೆ ಹೋಗ್ಬೇಕಾರೆ ಕರ್ಕೊಂಡು ಹೋಗ್ತೀನಿ. ನಂಗೆ ಗೊತ್ತೇ ಈ ತರ ಅಂತನಿಗೆ ನಾನು ತಗೋಬಿಟ್ಲೆ. ತೇಜುಗೆ ನಿದ್ದೆ ಬಂದ್ಬಿಡೈತೆ ಅವಾಗ್ಲೇ. ನೋಡಪ್ಪ ನಮ್ ಗುಡ್ಡಣ್ಣ ಬಟ್ಟೆ ಹಾಕೊಂಡು ಮಿಂಚ್ತಾ ಇದೆ ನೀನಿ. ಮೊನ್ನೆ ಆಶ್ರಮ ಚಿಕ್ಕಪೇಟೆಲ್ ತಗೊಂಡಿದ್ವಲ್ಲ ಅದೇ. ಟೆಸ್ಟ್ ನಾನು ಹೆಂಗ್ ಕೊಟ್ಟಿದ್ದೀನಿ ನೋಡಿ. ನೀನ್ ಬ್ರಿಲಿಯಂಟ್ ಇದೆಯಾ ಬಿಡು. ನೀನ್ ಬ್ರಿಲಿಯಂಟ್ ಇದೆಯಲ್ಲ, ಸೊ ಹಂಗಾಗಿ ಅಷ್ಟೇ. ಪೂಜೆ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ. ದೇವ್ರ ಸಂತೋಷ ಆಗಿದ ತರ ಬಿಡಿ ಪೂಜೆ ಮಾಡಿದ್ದೀರಾ. ದೇವ್ರು ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನನ್ ಬ್ಲಾಗ್ ನೋಡೋ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ನಮ್ಮ ಅಕ್ಕ ಹೇಳ್ತಾಳೆ. ಏನೇನ್ ಹಾಕ್ತೀಯಮ್ಮ ಇವಾಗ ಅದಕ್ಕೆ ಹೇಳು? ಬಾದಾಮಿ ಎಣ್ಣೆ, ನಿನ್ ಎಣ್ಣೆ 1 kg, ಓಕೆ, ಹರಳೆಣ್ಣೆ 1 kg ಹಾಕಿ ಕಾಯಕ್ಕೆ ಇಟ್ಟಿದೀವಿ. ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ ಮತ್ತೆ ಹರಳೆಣ್ಣೆ ಇಷ್ಟ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿದ್ಯಾ? ಆಮೇಲೆ ಮೆಂತ್ಯ ರುಬ್ಬಿದ್ಯಾ? ರುಬ್ಕೊಂಡಿದೀನಿ. ಓಕೆ, ಸಕ್ಕತ್ ಸ್ಮೆಲ್ ಬರ್ತೈತೆ ಮಾತ್ರ. ಬೆಟ್ಟದ ನೆಲ್ಲಿಕಾಯಿನ ತುರ್ಕೋಬೇಕು. ಓಕೆ ಡನ್. ಹಾಕ್ತೀಯಾ?
ಹುಷಾರಾಗಪ್ಪ, ನಿಧಾನಕ್ಕೆ ಎತ್ತು ಎತ್ತು ಅದು ಹಂಗೆ ನಿಧಾನಕ್ಕೆ. ಅಂದ್ರೆ ಇದೆಲ್ಲ ಫುಲ್ ಫ್ರೈ ಮಾಡ್ಕೊಂತೀರಾ? ಅಂದ್ರೆ ಅದೇ ಎಣ್ಣೆ ಕಾಯ್ಬೇಕು, ಅದು ಕಮ್ಮಿ ಕುದಿಬೇಕಲ್ವಾ? ಇದ್ರಲ್ಲೇನೆ, ಜಾಸ್ತಿ ಇಡಬಾರ್ದು. ಅಂದ್ರೆ ಅದ್ರಲ್ಲಿ ಎಲ್ಲ ಬಿಟ್ಕೋಬೇಕು. ಇದ್ರ ರಸ ಬಿಟ್ಕೋಬೇಕು. ಆಮೇಲೆ ಕುದಿ ಇಷ್ಟೇನಾ? ಆಮೇಲೆ ಲಾಸ್ಟ್ ಅಲ್ಲಿ ಏನು ಫೈನಲ್ ಟಚ್ ಏನಿಲ್ಲ. ಇದು ಏನಿದೆಯಲ್ಲ, ಇವಾಗ ಹಾಕಿರೋ ಐಟಮ್ ಎಲ್ಲ ಏನೇನ್ ಹಾಕಿದ್ರ ಅಂತ ಇನ್ನೊಂದ್ಸರಿ ಹೇಳ್ತೀರಾ? ಬೆಟ್ಟದ ನೆಲ್ಲಿಕಾಯಿ, ಫಸ್ಟ್ ಬಾದಾಮ್ ಆಯಿಲ್, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಫಸ್ಟ್ ಕಾಯಕ್ ಇಟ್ಬಿಟ್ಟು, ಅದಾದ್ಮೇಲೆ ಬೆಟ್ಟದ ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪು, ಆಮೇಲೆ ಮೆಂತ್ಯ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಕಾದಿರೋ ಎಣ್ಣೆಗೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ತೋರ್ಸೋದಷ್ಟೇ ಅಲ್ವಾ? ಇಷ್ಟನ್ ಮಾಡಿದ್ರೆ ಏನು ಅಂದ್ರೆ ಏನ್ ಯೂಸ್ ಅಂತೇಳಿ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಫುಲ್ ಬ್ಲಾಕ್ ಆಗುತ್ತೆ ಕೂದಲು, ಏರ್ ಫಾಲ್ ಆಗಲ್ಲ ಅಲ್ವಾ? ಅಷ್ಟೇ. ಹಿಂಗಾಗುತ್ತಂತೆ ಫ್ರೆಂಡ್ಸ್. ನೋಡಿ ಈ ತರ ಮಾಡಿದ್ರೆ, ನಂಗೆ ಗೊತ್ತಿಲ್ಲ, ನಮ್ಮ ಅಕ್ಕವ್ರು ಮಾಡ್ತಾರೆ. ನಾನ್ ನಾರ್ಮಲ್ ಆಗಿ ಕೊಕೊನೆಟ್ ಆಯಿಲ್, ಆಲೋವೆರಾ ಕೊಕೊನೆಟ್ ಆಯಿಲ್ ಹಾಕ್ತೀನಿ ಅಷ್ಟೇ. ಆದ್ರೂ ನನಗೆ ಕೂದಲು ಚೆನ್ನಾಗೈತೆ. ನಮ್ಮ ಅಕ್ಕವ್ರು ಇದೆಲ್ಲ ಮಾಡ್ತಾರೆ, ಅವ್ರ ಕೂದಲು ಅಷ್ಟೇ ಐತೆ ಪಾಪ, ಗೊತ್ತಿಲ್ಲ. ಅವ್ರ ಚೆನ್ನಾಗಿಲ್ವಲ್ಲ, ಚೆನ್ನಾಗ್ ಬರುತ್ತೆ ಅಂತ ಟ್ರೈ ಮಾಡ್ತಾ ಇದೀವಿ. ಹೌದಾ? ಆಲ್ ದಿ ಬೆಸ್ಟ್. ಇಷ್ಟು ಮಾಡಿ ಫ್ರೆಂಡ್ಸ್, ನೀವು ಸ್ವಲ್ಪ ಟ್ರೈ ಮಾಡಿ, ಗೊತ್ತಾಗುತ್ತೆ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮಕ್ಕವರು ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಮಾಡಿದಾರೆ ಅಂತ ಹೇಳಿದ್ದೆ ಲಾಸ್ಟ್ ಅಲ್ಲಿ. ನಮ್ಮ ದೀಕ್ಷಾ ಎಕ್ಸ್ಪ್ಲೈನ್ ಮಾಡ್ತಾಳೆ ಏನೇನ್ ತಗೊಂಡಿದ್ರು ಅಂತ. ಗೊತ್ತಿಲ್ಲ ಏನೇನ್ ತಗೊಂಡಿದ್ರು ಅಂತ. ನಾನ್ ನೋಡಿಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು. ಎಕ್ಸ್ಪ್ಲೈನ್ ಮಾಡ್ತಾನೆ ದೀಕ್ಷಾ ಏನೇನು ಅಂತ. ನಮ್ದು ವರಲಕ್ಷ್ಮಿ ಹಬ್ಬಕ್ಕೆ ಪೀಠ ಮಾಡ್ಬೇಕು, ಅದ್ರ ಮೇಲೆ ಲಕ್ಷ್ಮಿನ ಕೂರ್ಸ್ಬೇಕು ಅನ್ನೋದೊಂದು ಪ್ಲಾನ್ ಮಾಡ್ಕೊಂಡಿದ್ವಿ ನಾನು ನಮ್ಮಮ್ಮ. ಇದು ಪೀಠ ಇರುತ್ತಲ್ವಾ, ಆ ಕಡೆ ಈ ಕಡೆ ಇಡಕ್ಕೆ ಇವೆರಡು ದಿಂಬು ಅಲ್ಲಿ ನೋಡಿದೆ, ತುಂಬಾ ಇಷ್ಟ ಆಯ್ತು. ಯಾವ ತರ ಪ್ಲಾನ್ ನಿಮ್ದು? ಆಕ್ಚುಲಿ ಯಾವ ತರ ಕೂರ್ಸ್ಬೇಕು ಅಂತ ಪ್ಲಾನ್ ನೋಡ್ತೀರಾ ಬ್ಲಾಗ್ ಅಲ್ಲಿ ಅಂತ ಹೇಳ್ತೀಯಾ? ಓಕೆ ಆಯ್ತು. ಇದು ಎರಡು ದಿಂಬ್ ತಗೊಂಡಿದೀವಿ. ಇದು ಪೀಠ ಸುತ್ತ ಹಾಕಕ್ಕೆ ಇದೊಂದು ಕ್ಲಾತ್, ಅದ್ರ ಬಾರ್ಡರ್ಗೆ ಇದೊಂಥರ ಲೇಸು. ಇದು ವರಲಕ್ಷ್ಮಿಗೆ ಉಡ್ಸಕ್ಕೆ ಸೀರೆ, ರೇಷ್ಮೆ ಸೀರೆ. ಪ್ರೈಸ್ ಗೆಸ್ ಮಾಡ್ತಾರೆ. ಯಾರು ಗೆಸ್ ಮಾಡ್ತಾರೆ? ವ್ಲಾಗ್ ನೋಡೋರು. ಹೌದಾ? ಆಯ್ತು, ಓಕೆ ಡನ್. ಆಮೇಲೆ ನೆಕ್ಸ್ಟ್ ಅದೆಲ್ಲ ಕ್ಲಾಸ್ ಎಲ್ಲ ಹೆಂಗೆ ಯಾರ್ಯಾರ್ದು ಅಂತ? ಅದು ಆಕ್ಚುಲಿ ನನಗ್ ಗೊತ್ತು ಕ್ಲಾಸ್ ಎಲ್ಲ ಇಷ್ಟು ತಂದಿರೋದು ಸೆಕೆಂಡ್ ಟೈಮ್ ನಮ್ಮ ಅಕ್ಕ ಹೋಗಿದ್ದಾಗ ತಗೊಂಡ್ಬಂದಿದ್ರು. ಬಟ್ ಇದೆಲ್ಲ ಇದು ಗೊತ್ತು ನನಗೆ ಆಕ್ಚುಲಿ. ಇದು ಬಂದ್ಬಿಟ್ಟು ನಮ್ ತನುಗೆ ಅಂತ ಟಿ ಶರ್ಟ್ ತಗೊಂಡಿದ್ದು. ತನುಗೆ ಅಂದ್ರೆ ನಮ್ಮ ಅಕ್ಕನ ಮಗಳು, ದೊಡ್ಡ ಮಗಳಿಗೆ. ಅವಳಿಗೆ ಟಿ ಶರ್ಟ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಇದು ಅವಳದು. ಆಕ್ಚುಲಿ ಇದೇ ತರನೇ ನನ್ನ ಹತ್ರನು ಸೇಮ್ ಇದೆ, ಇದೇ ತರನೇ ಟಿ ಶರ್ಟ್ ತಗೊಂಡಿದ್ದು. ಇಬ್ರು ಒಂದೇ ತರ ತಗೋಬೇಕು ಅಂತ ಪ್ಲಾನ್ ಇತ್ತು. ಆದ್ರೆ ಕಲರ್ ಸಿಗ್ಲಿಲ್ಲ. ಅಂದ್ರೆ ನಮ್ ಚಿಗಮ್ಮನ್ ಮಗಳಿಗೆ, ಮೀನ್ಸ್ ನಮ್ ಕ್ಯಾಮ್ರಾಮನ್ ಅವ್ರು ನಮ್ ಚಿಗಮ್ಮನ್ ಮಗಳು ಮತ್ತೆ ನಂದು ಒಂದೇ ತರ ಸಿಕ್ತು, ಒಂದೇ ಕಲರ್ ಸಿಕ್ತು. ಅಂದ್ರೆ ಇಲ್ಲಿದೆ, ಜಸ್ಟ್ ಅವ್ರು ತೋರಿಸ್ತೀನಿ. ಈ ತರ ಈ ಟಿ ಶರ್ಟ್ ಅವಳದು. ಆಕ್ಚುಲಿ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಕಲರ್ ಅಂತ ಹೇಳ್ಬಿಟ್ಟು. ಸೇಮ್ ಇದ್ರಲ್ಲೇನೆ ನನ್ಗೂ ಮತ್ತೆ ನಮ್ ಚಿಗಮ್ಮನ್ ಮಗಳಿಗೆ ಒಂದೇ ತರ ಟಿ ಶರ್ಟ್ ಸಿಕ್ತು. ಒಂದೇ ಸೈಜ್ ಅಲ್ಲ, ಒಂದೊಂದ್ ಸೈಜ್ ಜಂಪ್ ಸಿಕ್ತು. ನಮ್ಮ ಅಕ್ಕನ ಮಗಳು ಅಂದ್ರೆ ನಮ್ ತನುಗೆ ಈ ಕಲರ್ ಸಿಕ್ತು. ಆಮೇಲೆ ತೋರಿಸ್ತೀನಿ. ನಮ್ ತನು ಬಂದ್ಬಿಟ್ಟು ಇದೊಂದು ಟಿ ಶರ್ಟ್, ಆಮೇಲೆ ಇದೊಂದು ಶರ್ಟ್, ಮತ್ತೆ ಇನ್ನೊಂದು ಈ ಶರ್ಟ್ ತರನೇ ಸೇಮ್ ಟು ಸೇಮ್ ನಮ್ಮ ತನುಗೂ ನನಗೂ ಸೇಮ್ ಟು ಸೇಮ್ ಇದೇ ತರ ಶರ್ಟ್ ತಗೊಂಡ್ವಿ. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಕ್ಲಾತ್ ಅಲ್ಲಿ ಸಾಫ್ಟ್ ಇರುತ್ತಲ್ಲ ಈ ಕ್ಲಾತ್ ಅಲ್ಲಿ. ಆಕ್ಚುಲಿ ನನ್ನ ಹತ್ರ ಇರ್ಲಿಲ್ಲ ಈ ತರದ್ರಲ್ಲಿ ನೋಡ್ತಿದ್ದಂಗೆ ಇಷ್ಟ ಆಯ್ತು. ಅವಾಗ ನಮ್ಮ ಅಕ್ಕನ ಮಗಳು ನನ್ಗೂ ಬೇಕಿದೆ ತರ ಕೊಡ್ಸಿ ಅಂತ ಅಂದಾಗ ಸೊ ಇಬ್ರಿಗೂ ಒಂದೇ ತರ ಸಿಕ್ತು. ಈ ಶರ್ಟ್, ಅದೊಂದು ಟಿ ಶರ್ಟ್, ಆಮೇಲೆ ನೆಕ್ಸ್ಟ್ ಈ ಶರ್ಟಿಗೆ ಇದೊಂದು ಜೀನ್ಸ್ ತಗೊಂಡ್ಲು, ಬ್ಯಾಗಿ ಜೀನ್ಸ್ ತಗೊಂಡ್ಲು, ಬ್ಯಾಗಿ ಜೀನ್ಸು. ಆಮೇಲೆ ನೆಕ್ಸ್ಟ್ ಇರ್ಕೊಂಡ ಇದು ಬಂದ್ಬಿಟ್ಟು ನಮ್ಮ ಚಿಗಮ್ಮನ್ ಮಗಳದು ಇದೊಂದು ಪ್ಯಾಂಟ್, ಬ್ಯಾಗಿ ಪ್ಯಾಂಟು, ಮತ್ತೆ ಇಲ್ಲಿದೆ ನೋಡಿ ಇದಲ್ಲ ಸಾರಿ ಈ ಟಿ ಶರ್ಟ್. ಈ ಎರಡು ಬಂದು ನಮ್ ಚಿಗಮ್ಮನ್ ಮಗಳಿಗೆ ಕೊಡ್ಸಿದ್ದೆ. ಯಾಕೆಂದ್ರೆ ಅವಳು ಆಲ್ಮೋಸ್ಟ್ ನಮ್ಮ ಮನೆಗೆ ಬಂದಾಗ ನಾನ್ ಸಿಕ್ತಿರ್ಲಿಲ್ವೋ ಇಲ್ಲ ಕೊಡ್ಸಕ್ ಆಗಿರ್ಲಿಲ್ಲ. ಕೊಡ್ಸ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇತ್ತು. ನಿಂಗೆ ಯಾವ್ದು ಇಷ್ಟ ಬರುತ್ತೋ ಅದು ತಗೋ ಅಂತ ಹೇಳ್ದೆ. ಸೊ ಅವಾಗ ಅವಳು ಸೆಲೆಕ್ಷನ್ ಮಾಡಿ ತಗೊಂಡ್ಲು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ತನು ಅವ್ರಿಗೆ ನೆಕ್ಸ್ಟ್ ಈ ಮಂತ್ ಅಲ್ಲಿ ಬರ್ಡೇ ಇದೆ ಅವ್ರದ್ದು. ಇದಲ್ವಾ ಸಾರಿ, ಇದಾ ಎಕ್ಸ್ಚೇಂಜ್ ಆಗಿದೆ, ಕಲರ್ ಒಂದೇ ತರ ಇತ್ತಲ್ಲ. ಇದು ಬಂದ್ಬಿಟ್ಟು ನಮ್ ತನು ಬರ್ಡೇಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ಅಂದ್ರೆ ಇದಕ್ಕೂ ಮುಂಚೆ ತಗೊಂಡಿದ್ದು ಆಕ್ಚುಲಿ ಬೇರೆ ಇದೇ ತರ ಇತ್ತು, ಬಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದಿರಿ, ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು. ಏನಂತಾರೆ ಇದನ್ನ? ಏನಂತಾರಮ್ಮ ಇದನ್ನ? ಶರಾರ ಅಂತೆ. ಇದು ಪ್ಯಾಂಟ್. ಆಮೇಲೆ
ಯಾವ್ದ ತೋರ್ಸ, ಇದು ಟಾಪಾ? ಇದು ಟಾಪು. ಆಮೇಲೆ ಅದು ಬಂದ್ಬಿಟ್ಟು ದುಪ್ಪಟ ಇಷ್ಟಪಟ್ಟು ಸೆಕೆಂಡ್ ಟೈಮ್ ಹೋಗಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದವ್ರೆ ಅಂತ ಅನ್ನೋದು. ಇದು ಸೆಟ್ಟು ಅಂದ್ರೆ ಬರ್ಡೇ ಇದೆ ಆಕ್ಚುಲಿ, ರಿವೀಲ್ ಮಾಡ್ಬಿಟ್ವಿ ನಾವು. ಬರ್ತ್ಡೇ ಸರ್ಪ್ರೈಸ್ ಇಟ್ಟಿಲ್ಲ ಯಾವ್ದು ಬಟ್ಟೆ ಅಂತ ಹೇಳ್ಬಿಟ್ಟು. ಇದು ಬಂದು ನಮ್ಮ ಇವ್ರದ್ದು ಮಹಾರಾಣಿಯವ್ರದ್ದು, ಮನೆ ಮಹಾರಾಣಿ ಅವ್ರದ್ದು. ಏನಿದು, ಇದನ್ನೇನಂತಾರೆ, 1 ಮಿನಿಟ್ ಸ್ಯಾರಿ. 1 ಮಿನಿಟ್ ಸ್ಯಾರಿ ಅಂತೆ. ಅಲ್ಲೇ ಆಲ್ಮೋಸ್ಟ್ ಇದು ಸ್ಲೀವ್ ಇರ್ಲಿಲ್ಲ, ಸ್ಲೀವ್ ಒಳಗಡೆ ಇದು ಅಟ್ಯಾಚ್ ಆಗಿರ್ಲಿಲ್ಲ. ಆಕ್ಚುಲಿ ನಾವು ಫಸ್ಟ್ ಡೇ ಹೋಗಿದ್ವಲ್ಲ ಅವತ್ತೇನೆ ಇದು ಬಂದ್ಬಿಟ್ಟು ಅಟ್ಯಾಚ್ ಮಾಡಿಸ್ಕೊಂಡು ತಗೊಬಂದಿದ್ದೆ. ಇದು ಏನಿದು, ಮೇಲ್ಗಡೆ ಬ್ಲೌಸು. ಇದು ಬಂದ್ಬಿಟ್ಟು ಸೊಂಟಕ್ಕೆ ಆಕ್ಚುಲಿ ಹಿಂಗ್ ಕಟ್ಟಲ್ಲ, ನಾನು ಕಟ್ಕೊಳಲ್ಲ, ತೋರಿಸ್ತಾ ಇದೀನಿ. ಇದು ಬಂದ್ಬಿಟ್ಟು ಎಂತ ಇದು, ಸ್ಯಾರಿ ಕಮ್ ಮೆಡಿ ತರ ಹಾಕಂತಾರೆ. ಹೆಂಗಪ್ಪ ಇದು, ನನಗೆ ಹಾಕಂತ ತೋರ್ಸು. ಹಿಂಗಾ? ಆಕ್ಚುಲಿ ಈ ತರ ಅಂತೆ. ಹೆಂಗಪ್ಪ ಹಿಂಗೆ ಬರುತ್ತಾ? ಹಿಂಗೆ ಬರುತ್ತೆ. ಈ ತರ. ಈ ಬೆಲ್ಟ್ ಬಂದ್ಬಿಟ್ಟು ಇಲ್ಲ ಹಾಕೊಳ್ಳೋದು. ಆಲ್ಮೋಸ್ಟ್ ಇದು ಟ್ರೆಂಡಿಂಗ್ ಅಲ್ಲಿ ಐತೆ ಅಂತ ಅನ್ಸುತ್ತೆ. ಈ ತರ ಇಷ್ಟು ಐ ಥಿಂಕ್ ಶಾಪಿಂಗ್ ಮಾಡೋರೆ. ಇನ್ನೂ ಬೇಜಾನ್ ಶಾಪಿಂಗ್ ಮಾಡೋ ಅಂತದ್ದು ಸಿಕ್ಕಾಪಟ್ಟೆ ಐತಂತೆ. ಮೀಶೋದಲ್ಲಿ ಶಾಪಿಂಗ್ ಮಾಡ್ತಾರಂತೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಈಗೇನು ಚಿಕ್ಕಪೇಟೆಯಲ್ಲಿ ಹೋಗಿದಾಗ ಗೊತ್ತಿಲ್ಲ. ಇದು ನಾನು ಏನಿದೆಯಲ್ಲ, ಇದು ಬಂದಾಗ ನಾನು ಇದ್ದೆ ಅದು ಚಿಕ್ಕಪೇಟೆ ಶಾಪಿಂಗ್ ಮಾಡ್ಬೇಕಾದ್ರೆ. ಇದನ್ನ ಮಾಡ್ಬೇಕಾದ್ರೆ ಇರ್ಲಿಲ್ಲ. ಇದು ಸೀರೆ ಪ್ರೈಸ್ ಬಂದ್ಬಿಟ್ಟು ಎಷ್ಟಮ್ಮ ಹೇಳಲ್ವಂತೆ, ಗೆಸ್ ಮಾಡ್ಬೇಕಂತೆ ಎಷ್ಟು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ. ನನಗೂ ಆಕ್ಚುಲಿ ಗೊತ್ತಿಲ್ಲ ಇದು ಸೀರೆ ಪ್ರೈಸ್ ಏನು ಅಂತ ಹೇಳ್ಬಿಟ್ಟು. ಸೀರೆ ಕಲರ್ ಈ ತರ ಇರ್ಲಿಲ್ಲ ಅಂತ ಹೇಳಿದ್ಲು ನಮ್ಮಕ್ಕ. ಈ ತರ ನನ್ಗೆ ಗೊತ್ತಿಲ್ಲ, ಸ್ವಲ್ಪ ಡಾರ್ಕ್ ಕಲರ್ ಆಯ್ತು ಅಂದ್ರೆ. ಈ ತರ ಸ್ಯಾರಿ ಇರ್ಲಿಲ್ಲ, ಈ ತರ ಡಿಸೈನ್ ಇರ್ಲಿಲ್ಲ. ಸೊ ಹಂಗಾಗಿ ತಗೊಂಡೆ ನಾನು ಅಂತ ಅಂತಂದ್ರೆ. ಓಪನ್ ಮಾಡಿ ತೋರಿಸ್ತೀನಿ. ಕ್ಲಾತ್ ಬಂದ್ಬಿಟ್ಟು ಯಾವ ತರ ಕ್ಲಾತ್ ಇದು, ಮೈಸೂರು ಸಿಲ್ಕಾ? ಕಾಂಚೀಪುರಂ ಸಿಲ್ಕ್ ಅಂತೆ. ನನಗೆ ಸೀರೆ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ನಮ್ಮ ಅಕ್ಕಂಗೆ ಇದ್ದಷ್ಟು ನನಗಿಲ್ಲ. ಕಲರ್ ನೋಡ್ತೀನಿ, ಸೆಲೆಕ್ಷನ್ ಮಾಡಿ ಮ್ಯಾಚ್ ಆಗುತ್ತಾ ಅಂತ ಹೇಳ್ತೀನಿ. ಸೀರೆ ಸಕಲಾಗಿರೋ ಸೀರೆ ಮಾತ್ರ. ಕಲರ್ ಸ್ವಲ್ಪ ಡಾರ್ಕ್ ಆಯ್ತು. ಈ ಕಡೆ ತೋರಿಸ್ತೀನಿ ಸೆಕೆ. ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಸೆರ್ಗ. ಇದು ಸೆರ್ಗಂತೆ, ಚೆನ್ನಾಗಿದೆಲ್ಲ. ಬ್ಲೌಸು ಆಕ್ಚುಲಿ ಬ್ಲೌಸ್ ಎಲ್ಲಿದೆ, ಯಾವ್ದು ಬ್ಲೌಸು ಇದೆನಾ? ಇದು ಬ್ಲೌಸಾ? ಬ್ಲೌಸು, ಇದು ಸೆರ್ಗು. ಚೆನ್ನಾಗಿದೆ. ಆಕ್ಚುಲಿ ರೆಡ್ ಕಾಣಿಸ್ತಾ ಇದೆ, ರೆಡ್ ಅಲ್ಲ ಅದು ಪಿಂಕ್. ಹೌದಾ? ಪಿಂಕ್ ಅಂತ. ಇದು ಆಕ್ಚುಲಿ ಪಿಂಕ್. ಇದು ಅಂದ್ರೆ ಫೋನ್ ಕ್ಯಾಮ್ರಾದ್ರಲ್ಲಿ ಅದು ಫಿಲ್ಟರ್ ಆಗ್ಬಿಟ್ಟು ಆಕ್ಚುಲಿ ರೆಡ್ ತರ ಕಾಣಿಸ್ತಾ ಐತೆ. ಪಿಂಕ್ ಇದು ಫುಲ್ ಬಂದ್ಬಿಟ್ಟು ಪಿಂಕ್, ಡಾರ್ಕ್ ಪಿಂಕ್. ಚೆನ್ನಾಗಿದೆ. ಓಪನ್ ಮಾಡು. ಹಂಗೆ ಫುಲ್ ಬಾರ್ಡರ್ ಎಲ್ಲ ಏನ್ ಬಾರ್ಡರ್ ಇದು, ಸಾರಿ ಏನಿದು ಡಿಸೈನ್, ಏನು ಲೀಫ್. ಇದೆ ಬಾರ್ಡರ್ ಬಂದ್ಬಿಟ್ಟು ದೊಡ್ಡದಿದೆ ಬಾರ್ಡರ್, ಕೆಳಗಡೆ ಬಾರ್ಡರು. ಚೆನ್ನಾಗಿದೆ. ಈ ತರ ಕಲರ್ ಇರ್ಲಿಲ್ಲ ಅವಳು. ಆಲ್ಮೋಸ್ಟ್ ಅವಳ ಹತ್ರ ಸೀರೆಗಳು 100-200 ಬೇಜಾನ್ ಇದಾವೆ. ಬಟ್ ಅದ್ರಲ್ಲಿ ಎಲ್ಲಾ ಕಲರ್ ಇದಾವೆ, ಯಾವ ಕಲರ್ ಇಲ್ಲ ಅಂತ ನೋಡ್ಬಿಟ್ಟು ಆಕ್ಚುಲಿ ಅವಳು ತಗೊಂತಾಳೆ. ಇಷ್ಟು ಶಾಪಿಂಗ್ ಇನ್ನೂ ಇದೆ, ಬೇಜಾನ್ ಶಾಪಿಂಗ್ ಇದೆ. ಈಗೇನು ತೋರಿಸಿದೆಯಲ್ಲ ಐಟಮ್ಗಳು, ಇದೇನೇನು ಅಲ್ಲ, ಇನ್ನು ಮೀಶೋದಲ್ಲಿ ತುಂಬಾ ಆರ್ಡರ್ ಮಾಡೋಂಥದ್ದು ಐಟಮ್ಗಳು ಇದಾವೆ. ಸೊ ಆರ್ಡರ್ ಮಾಡಿ ಅವಳದು ಏನು ಡೆಲಿವರ್ಡ್ ಆಗುತ್ತಲ್ಲ ಅವಾಗ ಆಕ್ಚುಲಿ ಅವತ್ತೊಂದೊಂದು ವ್ಲಾಗ್ ಮಾಡ್ಬಿಟ್ಟು ಹಾಕ್ತೀನಿ, ಏನು ಎತ್ತ ಎಷ್ಟು ಪ್ರೈಸು ಅಂತೇಳಿ. ಯಾವ ಥರ ಮೇ ಬಿ ವರಮಹಾಲಕ್ಷ್ಮಿ ಬಂದು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ, ನೋಡೋಣ. ಅದು ಕೂಡ ಒಂದು ವ್ಲಾಗ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ.